ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ಹೇಳಿದಂಥ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ದೇವರು ನಮ್ಮನ್ನು ಮುನ್ನಡೆಸಿದ್ದಾನೆ ಮತ್ತು ನಮ್ಮ ಆತ್ಮಕ್ಕೆ ಬಹು ಅಮೂಲ್ಯವಾದ ಸತ್ಯಗಳನ್ನು ಆತನು ತಿಳಿಸಿದ್ದಾನೆ. ಆತನನ್ನು ಕೊಂಡಾಡೋಣ. ಇಂದು ನಾವು ಯಾಜಕಾಂಡ ಪುಸ್ತಕದ 14ನೇ ಅಧ್ಯಾಯದ 8ನೇ ವಚನದಿಂದ 15ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ಧ್ಯಾನ ಮಾಡಲಿರುವೆವು. ಈ ಧ್ಯಾನದಲ್ಲಿ ಒಬ್ಬ ವಿಶ್ವಾಸಿಯು ಕ್ರಿಸ್ತನ ಬಳಿಗೆ ಬರುವಾಗ ಅವನ ಜೀವಿತದಲ್ಲಿ ಬದಲಾವಣೆಗಳು ಆಗುತ್ತದೆ. ಪಾಳೆಯದ ಒಳಗೆ ಕುಷ್ಠರೋಗಿಯ ಶುದ್ಧೀಕರಣ, ಮನೆಯ ಶುದ್ಧೀಕರಣ ಎಂಬ ವಿಚಾರಗಳನ್ನು ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ದೇವವಾಕ್ಯದ ಮೂಲಕ ಹೊಂದಿಕೊಳ್ಳಿರಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ದೇವಜನರೇ, ಜೀವಸ್ವರೂಪನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಆಗ ಶುದ್ಧ ಮಾಡಿಸಿಕೊಳ್ಳುವವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ಸ್ನಾನ ಮಾಡಿದ ಮೇಲೆ ಶುದ್ಧನಾಗುವನು. ತರುವಾಯ ಅವನು ಪಾಳೆಯದೊಳಕ್ಕೆ ಬರಬಹುದು. ಆದರೂ 7 ದಿನಗಳ ತನಕ ತನ್ನ ಡೇರೆಯ ಹೊರಗೆ ಇರಬೇಕು. 7ನೇ ದಿನದಲ್ಲಿ ತನ್ನ ತಲೆಗೂದಲು, ಗಡ್ಡ, ಹುಬ್ಬು, ಮೈಗೂದಲು ಇವುಗಳನ್ನೆಲ್ಲ ಕ್ಷೌರ ಮಾಡಿಸಿಕೊಂಡು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಜಲಸ್ನಾನ ಮಾಡಬೇಕು. ಆಗಿನಿಂದ ಶುದ್ಧನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅಸಾಮಾನ್ಯವೆಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಕುಷ್ಠರೋಗಿಯು ಶುದ್ಧನೂ ಸ್ವೀಕೃತನೂ ಆದನೆಂಬುದರ ಸೂಚಕವಾಗಿ ಈ ವಿಧಿವಿಧಾನಗಳು ನಡೆಸಲ್ಪಟ್ಟವು. ಆದರೆ ಅವನು ಸಮಾಜದೊಳಕ್ಕೆ ಪ್ರವೇಶಿಸುವ ಮೊದಲು ಮಾಡಬೇಕಾದ ಈ ಕ್ರಿಯೆಗಳು ಸೂಚಿಸುವುದೇನೆಂದರೆ ಅವನ ಹಳೆಯ ಜೀವಿತ ಕೊನೆಗೊಂಡಿತು ಹಾಗೂ ಅವನಿಗಾಗಿ ಹೊಸ ಜೀವಿತವು ತೆರೆದುಕೊಂಡಿದೆ ಎಂಬುದಾಗಿ. ವಸ್ತ್ರವು ಜೀವಿತದ ಅಭ್ಯಾಸಗಳಿಗೆ ಸೂಚಕವಾಗಿದೆ. ದೇಹದ ಎಲ್ಲ ಕೂದಲುಗಳನ್ನು ತೆಗೆಯುವುದೆಂದರೆ ಅವನ ಜೀವಿತದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆಂದು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ಒಬ್ಬ ವಿಶ್ವಾಸಿಯು ಕ್ರಿಸ್ತನ ಬಳಿಗೆ ಬಂದಾಗ ಅವನಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ಲೋಕದೆದುರು ಸ್ಥಿರವಾದ ಕ್ರೈಸ್ತ ಜೀವಿತ ನಡೆಸಬೇಕಾದರೆ ಶರೀರ ಭಾವವನ್ನು ತೊರೆಯಬೇಕಾದದ್ದು ಅವಶ್ಯ. ಆದ್ದರಿಂದಲೇ ಕರ್ತನಾದ ಯೇಸು ಹೇಳಿದ್ದಾನೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನದಲ್ಲಿ, ಅವರನ್ನು ಅವರ ಫಲಗಳಿಂದ ತಿಳಿದುಕೊಳ್ಳುವಿರಿ ಎಂಬುದಾಗಿ. ಹೌದು ಪ್ರಿಯರೇ, ಕ್ರಿಸ್ತನವರೆಂಬುದಕ್ಕೆ ಈಗಲೂ ಇದೇ ಪರೀಕ್ಷೆಯಾಗಿದೆ. 7 ದಿನಗಳೆಂದರೆ ಪರೀಕ್ಷೆಯ ಪೂರ್ಣ ಅವಧಿಯನ್ನು ತಿಳಿಸುತ್ತದೆ. ಅವನು ಸಮಾಜದೊಳಕ್ಕೆ ಸೇರಬೇಕಾದರೆ ಮೊದಲು ಚೆನ್ನಾಗಿ ಪರೀಕ್ಷಿಸಲ್ಪಡಬೇಕು. ಕೆಲವೊಮ್ಮೆ ಹೊಸ ವಿಶ್ವಾಸಿಗಳಿಗೆ ಸಾಕ್ಷಿ ಹೇಳುವಂತೆ ಅವಸರದಲ್ಲಿ ತಿಳಿಸಲಾಗುತ್ತದೆ. ವಿಶ್ವಾಸಿಗಳನ್ನು ಸ್ವಲ್ಪ ಸಮಯ ಸರಿಯಾಗಿ ನೋಡಬೇಕಾಗುತ್ತದೆ. ಜೀವಿತವು ಪೂರ್ಣವಾಗಿ ನೂತನವಾಗಿರತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಈ ಅವಧಿ ಪೂರ್ಣಗೊಂಡಾಗ ಅವನು ತನ್ನನ್ನು ಸರಿಯಾಗಿ ತೊಳೆದುಕೊಳ್ಳುತ್ತಾನೆ. ದೇವರ ಮಗುವು ಸತತವಾಗಿ ಶುದ್ಧಗೊಳ್ಳಬೇಕು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ನಾನು ನಿಮಗೆ ಹೇಳಿದ ಮಾತಿನ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಅದರಂತೆ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯದಿಂದ ನಿಮ್ಮನ್ನು ತುಂಬಿಸಿಕೊಳ್ಳುವ ತನಕ ನೀವು ಶುದ್ಧರು, ಪ್ರತಿಷ್ಠಿತರು, ದೇವರ ಉಪಯೋಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವರು ಆಗಲಾರಿರಿ. ಇದು ಎಷ್ಟು ಪ್ರಾಮುಖ್ಯವಾಗಿದೆ ಅಲ್ಲವೇ? ವಿಶ್ವಾಸಿಗಳಿಗೆ ಈ 7 ದಿನದ ಅವಧಿಯೆಂದರೆ ಪರಿಪೂರ್ಣತೆಗೆ ಮುಟ್ಟುವ ಕಾಲವು. ದೇವರು ತನ್ನ ಸಭೆಯ ಈ ಲೋಕದ ಅವಧಿ ಮುಗಿಸಿದಾಗ ಆಗುತ್ತದೆ. ಆಗ ಆತನು ಸಭೆಯನ್ನು ಪರಿಶುದ್ಧ ಸಭೆಯನ್ನಾಗಿ ತನಗೆ ಒಪ್ಪಿಸಿಕೊಳ್ಳುತ್ತಾನೆ. ಅಲ್ಲಿಯವರೆಗೆ ವಿಶ್ವಾಸಿಯು ಪರಿಶುದ್ಧನಾಗುವ ಕ್ರಿಯೆಯಲ್ಲಿರುತ್ತಾನೆ. ಇದು ಪ್ರಾಯೋಗಿಕ ಭಾಗವಾಗಿದೆ. ದೈನಂದಿನ ಬೆಳವಣಿಗೆಗೆ ಹಾಗೂ ವಿಶ್ವಾಸದಲ್ಲಿ ಬೆಳೆಯುವಿಕೆ ಇರಬೇಕು. ಭೌತಿಕ ಶರೀರಕ್ಕೆ ಆರೋಗ್ಯ ಮುಖ್ಯವಾಗಿರುವಂತೆ ಆತ್ಮಿಕ ಜೀವಿತಕ್ಕೆ ಪರಿಶುದ್ಧತೆ ಮುಖ್ಯವಾಗಿದೆ.
ಮುಂದುವರೆದು ನಾವು ನೋಡುತ್ತೇವೆ ಪಾಳೆಯದ ಒಳಗಡೆ ಕುಷ್ಠರೋಗಿಯ ಶುದ್ಧೀಕರಣ ವಿಧಾನ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, 8ನೆಯ ದಿನದಲ್ಲಿ ಅವನು ಪೂರ್ಣಾಂಗವಾದ 2 ಟಗರುಗಳನ್ನು, ಪೂರ್ಣಾಂಗವಾದ 1 ವರ್ಷದ ಕುರಿಯನ್ನು, ನೈವೇದ್ಯಕ್ಕಾಗಿ ಎಣ್ಣೆ ಕಳಸಿದ 9 ಸೇರು ಗೋಧಿ ಹಿಟ್ಟನ್ನು, 1 ಸೇರು ಎಣ್ಣೆಯನ್ನು ತೆಗೆದುಕೊಂಡು ಬರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶುದ್ಧಗೊಂಡ ಕುಷ್ಠರೋಗಿಯು ಈಗ ದೇವಜನರ ಸಮೂಹಕ್ಕೆ ಸೇರಿಕೊಳ್ಳಲು ಸಿದ್ಧನಾಗಿದ್ದಾನೆ. ಆಗ ಅವನು ಇತರ ಇಸ್ರಾಯೇಲರೊಂದಿಗೆ ತನ್ನ ಸ್ಥಾನವನ್ನು ಹಂಚಿಕೊಳ್ಳಬೇಕು ಮತ್ತು ಅದಕ್ಕಾಗಿ ಸಮೂಹದ ಎಲ್ಲರ ಕ್ರಮವನ್ನು ಅನುಸರಿಸತಕ್ಕದ್ದು. ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 11ರಿಂದ 20 ವಚನಗಳನ್ನು ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳು ನಮಗೆ ತಿಳಿಸುವುದೇನೆಂದರೆ, ಆ ಭಾಗದಲ್ಲಿ ಸತತವಾಗಿ ಮಾಡುತ್ತಿರಬೇಕಾದ ವಿಧಿವಿಧಾನಗಳು ಬರೆಯಲ್ಪಟ್ಟಿವೆ ಎಂದು, ಅದರಲ್ಲಿ ಎಲ್ಲ ಆಚಾರ ವಿಧಿಗಳು ಅಡಕವಾಗಿವೆ. ಇದರ ಅರ್ಥ, ಶುದ್ಧಿಗೊಂಡ ಕುಷ್ಠರೋಗಿಯು ಈಗ ಬೇರೆಲ್ಲ ಇಸ್ರಾಯೇಲರಂತೆ ಗುಡಾರದ ಬಾಗಿಲಿನಲ್ಲಿ ನಿಂತಿದ್ದಾನೆಂದು. ಪ್ರಿಯರೇ, ತಾನು ಇನ್ನೂ ಪಾಪಿಯಾಗಿದ್ದೇನೆಂದು, ಪಾಪ ಮಾಡುವ ಗಂಡಾಂತರ ಇದೆಯೆಂದು, ತನ್ನ ಜೀವಿತಕ್ಕೆ ಪರಿಶುದ್ಧಾತ್ಮನಿಂದ ಕ್ರಿಸ್ತನ ಶುದ್ಧಗೊಳಿಸುವ ರಕ್ತವು ಚಿಮುಕಿಸಲ್ಪಡಬೇಕೆಂತಲೂ ನೆನಪಿಸುವುದಕ್ಕಾಗಿ ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಗಂಡು ಕುರಿಮರಿಯನ್ನು ತರುತ್ತಾನೆ. ಇನ್ನೊಂದು ಗಂಡು ಕುರಿಯು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ, ಯಾಕಂದರೆ ಶುದ್ಧಿಗೊಂಡ ಆತನಲ್ಲಿ ಇನ್ನೂ ಪಾಪದ ಸ್ವಭಾವ ಇರುತ್ತದೆ. ಹೆಣ್ಣು ಕುರಿಮರಿಯು ಪೂರ್ಣಾಂಗ ಹೋಮಕ್ಕಾಗಿ, ಇದು ಕ್ರಿಸ್ತನ ಯಜ್ಞವನ್ನು ನೆನಪಿಗೆ ತಂದುಕೊಳ್ಳುವಂತೆ. ಎಣ್ಣೆ ಬೆರೆಸಿದ ಹಿಟ್ಟು ಕ್ರಿಸ್ತನ ಮಾನವತ್ವದ ಸೌಂದರ್ಯಕ್ಕೆ ಸೂಚನೆಯಾಗಿದೆ. ಅವನ ಬಲಗಿವಿಗೆ ತಗಲಿಸಿದ ರಕ್ತವು ಈಗ ಅವನು ದೇವಕುಮಾರನ ಸ್ವರವನ್ನು ಕೇಳಬಹುದೆಂದು ಸೂಚಿಸುತ್ತದೆ. ಆ ಮಾತೇನೆಂದರೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ. ಬಲ ಹೆಬ್ಬೆಟ್ಟಿಗೆ ಹಚ್ಚಿದ ರಕ್ತವು ಈಗ ಅವನು ದೇವರಿಗೆ ಸೇವೆ ಮಾಡಬಹುದೆಂಬುದನ್ನು ಸೂಚಿಸುತ್ತದೆ. ಬಲಗಾಲಿನ ಹೆಬ್ಬೆಟ್ಟಿಗೆ ಹಚ್ಚಿದ ರಕ್ತವು ಅವನು ಈಗ ದೇವರ ಮಾರ್ಗದಲ್ಲಿ ನಡೆಯಬಹುದೆಂಬುದನ್ನು ಸೂಚಿಸುತ್ತದೆ. ತಲೆಯ ಮೇಲೆ ಹೊಯ್ದ ಎಣ್ಣೆಯು ಅವನು ದೇವರಿಗೆ ಪೂರ್ಣವಾಗಿ ಪ್ರತಿಷ್ಠಿತನೆಂಬುದಾಗಿ ತಿಳಿಸುತ್ತದೆ. ಪ್ರಿಯರೇ, ಈ ಎಲ್ಲ ವಿಧಿಗಳು ಕ್ರಿಸ್ತನಿಗಾಗಿ ಸಂಕೇತಗಳಾಗಿವೆ. ಕ್ರಿಸ್ತನ ಮೂಲಕವೇ ಶುದ್ಧಗೊಂಡವನು ದೇವರಿಂದ ಸ್ವೀಕರಿಸಲ್ಪಡುತ್ತಾನೆ. ಅವನು ಕುಷ್ಠದಿಂದ ಶುದ್ಧನಾಗಿರುವುದರಿಂದಾಗಿ ಅವನಿಗೇನೂ ವಿಶೇಷತೆ ಬರಲಿಲ್ಲ. ಕ್ರೈಸ್ತರಲ್ಲಿ ಕೆಲವರು ತಾವು ಇತರರಿಗಿಂತ ವಿಶೇಷವಾದವರೆಂದು ಭಾವಿಸುವುದನ್ನು ನೋಡುತ್ತೇವೆ. ತಾವು ಕ್ರಿಸ್ತನವರೆಂದು ತಿಳಿದು ಬೇರೆಯವರಿಂದ ದೂರವಾಗಿರುತ್ತಾರೆ. ಪ್ರಿಯರೇ, ನಾವು ಇತರರ ಹಾಗೆಯೇ ದೇವರ ಬಳಿಗೆ ಬರಬೇಕಾಗಿದೆ. ಪ್ರತಿಯೊಬ್ಬರೂ ಕ್ರಿಸ್ತನ ಮೂಲಕವೇ ದೇವರ ಬಳಿಗೆ ಬರತಕ್ಕದ್ದು. ನಮ್ಮೆಲ್ಲರಿಗೂ ಶುದ್ಧರಾಗುವ ಅವಶ್ಯವಿದೆ. ಯೇಸು ತನ್ನ ಕಾಲುಗಳನ್ನು ತೊಳೆಯದಂತೆ ಪೇತ್ರನು ಅಡ್ಡಿಪಡಿಸಿದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆದರೆ ಯೇಸು ಹೇಳಿದನು, ನಾನು ನಿನ್ನನ್ನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ನನಗೂ ನಿನಗೂ ಇಲ್ಲಿ ಒಂದು ವಿಶೇಷ ಪಾಠ ಕಲಿಯಲಿಕ್ಕಿದೆ. ಕುಷ್ಠರೋಗಿ ಹಿಂತಿರುಗಿದ್ದಾನೆ. ಅವನು ತನ್ನ ರೋಗದಿಂದ ಶುದ್ಧನಾಗಿದ್ದಾನೆ. ಆದರೆ ಅವನು ಇನ್ನೂ ಇತರ ಜನರಂತೆ ದೇವರೆದುರಿರುತ್ತಾನೆ. ಅವನು ಇನ್ನೂ ಒಬ್ಬ ಪಾಪಿಯೇ. ಆದ್ದರಿಂದ ಅವನಿಗೂ ದೇವರೆದುರಲ್ಲಿ ಸತತ ಶುದ್ಧೀಕರಣದ ಅವಶ್ಯಕತೆ ಇದೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 21ನೇ ವಚನದಿಂದ 32ನೇ ವಚನದವರೆಗೆ ನೋಡೋಣ. ದಯವಿಟ್ಟು ಇದನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ಗತಿಯಿಲ್ಲದ ಬಡವನಾದ ಕುಷ್ಠರೋಗಿಯ ವಿಚಾರದಲ್ಲಿ ಶುದ್ಧೀಕರಣದ ವಿಚಾರವನ್ನು ತಿಳಿಸುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ ಕುಷ್ಠರೋಗವಿದ್ದ ಮನೆಯ ಶುದ್ಧೀಕರಣದ ವಿಧಿ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 33ರಿಂದ 36 ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ನಿಮಗೆ ಸ್ವದೇಶವಾಗಿರುವುದಕ್ಕೋಸ್ಕರ ನಾನು ಕೊಡುವ ಕಾನಾನ್ ದೇಶಕ್ಕೆ ನೀವು ಬಂದ ನಂತರ ಆ ದೇಶದ ಯಾವ ಮನೆಯ ಗೋಡೆಗಳಲ್ಲಿ ನಾನು ಕುಷ್ಠದ ಗುರುತನ್ನು ಉಂಟುಮಾಡುವೆನೋ ಆ ಮನೆಯ ಒಡೆಯನು ಯಾಜಕನ ಬಳಿಗೆ ಬಂದು, ನನ್ನ ಮನೆಯಲ್ಲಿ ಕುಷ್ಠರೋಗದ ಗುರುತು ಉಂಟಾದಂತೆ ತೋರುತ್ತದೆ ಎಂದು ಅವನಿಗೆ ತಿಳಿಸಬೇಕು. ಯಾಜಕನು ತಾನು ಆ ರೋಗದ ಗುರುತನ್ನು ನೋಡಲು ಬರುವುದಕ್ಕೆ ಮುಂಚೆ ಆ ಮನೆಯನ್ನು ನೋಡುವುದಕ್ಕೆ ಒಳಕ್ಕೆ ಹೋಗಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಮನೆಯಲ್ಲಿ ಸಾಧಾರಣವಾಗಿ ಕುಷ್ಠರೋಗಿಗಳು ವಾಸ ಮಾಡುವುದಿಲ್ಲ. ಈ ಭಾಗವು ಏನನ್ನು ತಿಳಿಸುತ್ತದೆಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಒಂದು ವೇಳೆ ಆ ಮನೆಯ ಯಾವುದಾದರೂ ವಸ್ತ್ರದಲ್ಲಿ ಫಂಗಸ್ ಹತ್ತಿರಬಹುದು. ಯಾಜಕನು ಹಸಿರು ಇಲ್ಲವೇ ಕೆಂಪು ಗುರುತಿಗಾಗಿ ಗೋಡೆಯನ್ನು ಶೋಧಿಸಬೇಕು. 7 ದಿನಗಳ ಬಳಿಕ ಪುನಃ ಪರೀಕ್ಷಿಸಬೇಕು. ರೋಗವು ಹರಡುತ್ತಿದೆಯೋ ಎಂಬುದಾಗಿ ಹೀಗೆ ಗೊತ್ತು ಮಾಡಬೇಕು. ಪ್ರಿಯರೇ, ನಾವು ಈ ಲೋಕದಲ್ಲಿ ನಮ್ಮ ಶರೀರವೆಂಬ ಹಳೇ ಮನೆಯಲ್ಲಿ ವಾಸಿಸುತ್ತಿದ್ದೇವೆಂಬ ಚಿತ್ರಣ ಇದಾಗಿದೆ. ಈ ಲೋಕವು ಕೂಡ ಪಾಪದಿಂದ ಅಶುದ್ಧವಾಗಿರುತ್ತದೆ. ನಾವು ವಾಸಿಸುವ ಹಳೆಯ ಮನೆ ರೋಗಗ್ರಸ್ತವಾಗಿರುತ್ತದೆ. ಮನೆಯನ್ನು ಶುದ್ಧಿಗೊಳಿಸುವ ಕ್ರಿಯೆಯಲ್ಲಿ 3 ಹಂತಗಳಿರುತ್ತವೆ. ಮೊದಲಿಗೆ ಆ ಮನೆಯಲ್ಲಿನ ವಸ್ತುಗಳನ್ನು, ಜನರನ್ನು ಖಾಲಿ ಮಾಡಬೇಕು. ಯಾಜಕನು ಮನೆಯನ್ನು ಪರೀಕ್ಷಿಸಿ 7 ದಿನಗಳವರೆಗೆ ಅದನ್ನು ಮುಚ್ಚಿಡಬೇಕು. 7 ದಿನಗಳ ಬಳಿಕ ಯಾಜಕನು ಮತ್ತೊಮ್ಮೆ ಆ ಮನೆಯನ್ನು ಪರೀಕ್ಷಿಸಬೇಕು. ಆಗ ಕುಷ್ಠದ ಲಕ್ಷಣವೇನಾದರೂ ಕಂಡುಬಂದರೆ ಆ ಮನೆಯ ಕುಷ್ಠದ ಲಕ್ಷಣ ಕಂಡುಬಂದ ಸ್ಥಳದ ಮೇಲನ ಗೋಡೆಯ ಮಣ್ಣನ್ನು, ಕಲ್ಲುಗಳನ್ನು ತೆಗೆಸಿ ಹೊರಗೆ ಹಾಕಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ. ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 43ನೇ ವಚನದಿಂದ 47ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಅವನು ಆ ಕಲ್ಲುಗಳನ್ನು ತೆಗೆಸಿ ಮನೆಯ ಗೋಡೆಗಳನ್ನು ಗೀಚಿಸಿ ಗಿಲಾವು ಮಾಡಿಸಿದ ಮೇಲೆ ಆ ರೋಗದ ಗುರುತು ತಿರುಗಿ ಕಾಣಬಂದರೆ ಯಾಜಕನು ಬಂದು ನೋಡಬೇಕು. ಆ ಗುರುತು ಮನೆಯ ಗೋಡೆಗಳಲ್ಲಿ ಹಬ್ಬಿಕೊಂಡಿದ್ದರೆ ಅದು ಪ್ರಾಣ ಹಾನಿಕರವಾದ ಕುಷ್ಠವೇ. ಆ ಮನೆ ಅಶುದ್ಧವಾಗಿರುವುದು. ಅವನು ಆ ಮನೆಯನ್ನು ಕೆಡಹಿಸಿ ಅದರ ಎಲ್ಲ ಕಲ್ಲುಗಳನ್ನು, ತೊಲೆಗಳನ್ನು, ಮಣ್ಣನ್ನು ಊರಿನ ಹೊರಗೆ ಅಪವಿತ್ರ ಸ್ಥಳದಲ್ಲಿ ಹಾಕಿಸಿ ಬಿಡಬೇಕು. ಆ ಮನೆಯು ಮುಚ್ಚಿರುವ ದಿನಗಳಲ್ಲಿ ಯಾವನಾದರೂ ಒಳಕ್ಕೆ ಹೋದರೆ ಅವನು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಆ ಮನೆಯಲ್ಲಿ ಮಲಗಿಕೊಂಡವನು ಬಟ್ಟೆಗಳನ್ನು ಒಗೆದುಕೊಳ್ಳಬೇಕು. ರಿಪೇರಿ ಮಾಡಿದ ಮನೆಯ ಗೋಡೆಗಳಲ್ಲಿ ರೋಗದ ಕುರುಹುಗಳು ಕಂಡುಬಂದರೆ ಆಗ ಆ ಮನೆಯನ್ನು ಸಂಪೂರ್ಣವಾಗಿ ಕೆಡವಿಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪವೆಂಬ ರೋಗದಿಂದ ಅಶುದ್ಧವಾದ ಈ ಲೋಕವನ್ನು ಕೂಡ ದೇವರು ಒಂದು ದಿನ ಕೆಡವಿ ಬಿಡುವ ಸಮಯ ಬರುತ್ತದೆ. ಆತನು ಅದನ್ನು ಶುದ್ಧಿಗೊಳಿಸಲಿದ್ದಾನೆ. ಹೊಸ ಆಕಾಶವೂ ಹೊಸ ಭೂಮಿಯೂ ಉಂಟಾಗುತ್ತದೆ. ಅಲ್ಲಿ ಯಾವ ಪಾಪವೂ ಇರುವುದಿಲ್ಲ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 48ನೇ ವಚನವನ್ನು ನೋಡೋಣ. ಆದರೆ ತಾನು ಆ ಮನೆಗೆ ಹೊಸದಾಗಿ ಗಿಲಾವು ಮಾಡಿಸಿದ ಮೇಲೆ ಯಾಜಕನು ಬಂದು ನೋಡಿದಾಗ ಆ ರೋಗದ ಗುರುತು ಕಾಣಿಸದೇ ಹೋದರೆ ರೋಗ ಪರಿಹಾರವಾಗಿ ಆ ಮನೆ ಶುದ್ಧವಾಯಿತೆಂದು ನಿರ್ಣಯಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 2 ಪಕ್ಷಿಗಳ ಹೋಮ ವಿಧಾನವನ್ನೇ ಇಲ್ಲಿಯೂ ಅನುಸರಿಸಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 49ನೇ ವಚನದಿಂದ 53ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ಮನೆಯ ಶುದ್ಧೀಕರಣಕ್ಕಾಗಿ ಅವನು 2 ಪಕ್ಷಿಗಳನ್ನು, ದೇವದಾರಿನ ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು 1 ಪಕ್ಷಿಯನ್ನು ಸೆಲೆ ನೀರಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ವಧಿಸಿ ಆ ದೇವದಾರಿನ ಕಟ್ಟಿಗೆಯನ್ನು, ಹಿಸ್ಸೋಪಿನ ಬರಲನ್ನು, ರಕ್ತವರ್ಣವುಳ್ಳ ದಾರವನ್ನು, ಸಜೀವವಾದ ಮತ್ತೊಂದು ಪಕ್ಷಿಯನ್ನು ತೆಗೆದುಕೊಂಡು ತಾನು ವಧಿಸಿದ ಪಕ್ಷಿಯ ರಕ್ತದಲ್ಲಿಯೂ ಸೆಲೆ ನೀರಿನಲ್ಲಿಯೂ ಅದ್ದಿ 7 ಸಾರಿ ಆ ಮನೆಯ ಗೋಡೆಗಳಿಗೆ ಪ್ರೋಕ್ಷಿಸಬೇಕು. ಹಾಗೆ ಆ ಪಕ್ಷಿಯ ರಕ್ತ, ಸೆಲೆ ನೀರು, ಸಜೀವ ಪಕ್ಷಿ, ದೇವದಾರಿನ ಕಟ್ಟಿಗೆ, ಹಿಸ್ಸೋಪು, ರಕ್ತವರ್ಣದ ದಾರ ಇವುಗಳಿಂದ ಆ ಮನೆಯನ್ನು ಶುದ್ಧಿ ಮಾಡುವನು. ಅವನು ಆ ಜೀವುಳ್ಳ ಪಕ್ಷಿಯನ್ನು ಊರ ಹೊರಕ್ಕೆ ಅಡವಿಯ ಕಡೆಗೆ ಬಿಟ್ಟು ಬಿಡಬೇಕು. ಹೀಗೆ ಅವನು ಆ ಮನೆಗೋಸ್ಕರ ದೋಷ ಪರಿಹಾರ ಮಾಡಿದಾಗ ಅದು ಶುದ್ಧವಾಗಿರುವುದು ಎಂಬುದಾಗಿ. ಹೌದು ಪ್ರಿಯರೇ, ಮನೆಯ ಶುದ್ಧೀಕರಣ ವಿಚಾರವು ನಮಗೆ ಬಹು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಮುಂದೆ ನಾವು ನೋಡೋಣ ಕುಷ್ಠರೋಗದ ಹಾಗೂ ಶರೀರದ ಸ್ರಾವಗಳ ಶುದ್ಧೀಕರಣದ ವಿಧಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 14ನೇ ಅಧ್ಯಾಯ 54ನೇ ವಚನದಿಂದ 57ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಾನಾ ವಿಧವಾದ ಕುಷ್ಠರೋಗದ ಗುರುತುಗಳು, ಅಂದರೆ ಕೂದಲು ಬೆಳೆಯದ ದದ್ದು, ಬಟ್ಟೆಯಲ್ಲಿ ಅಥವಾ ಮನೆಯ ಗೋಡೆಯಲ್ಲಿ ಕಾಣಿಸುವ ಕುಷ್ಠರೋಗದ ಗುರುತು, ಶರೀರದ ಚರ್ಮದ ಮೇಲೆ ಉಂಟಾಗುವ ಬಾಹು, ಗುಳ್ಳೆ, ಹೊಳೆಯುವ ಕಲೆ, ಇವುಗಳಲ್ಲಿ ಶುದ್ಧ ಭೇದವನ್ನು ತಿಳಿಸುವ ವಿಧಿ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗಿಯ ಶುದ್ಧೀಕರಣದ ವಿಧಿಯನ್ನು ಬಹು ಬಲವಾಗಿ ತಿಳಿಸಿರುತ್ತದೆ.
ಈ ವಿಧಿಯ ಮೊದಲ ಉದ್ದೇಶವು ಜನರಿಗೆ ಕಲಿಸುವುದೇ ಆಗಿದೆ. ಶುದ್ಧ ಯಾವುದು, ಅಶುದ್ಧ ಯಾವುದು ಎಂಬುದನ್ನು ತಿಳಿಸುವ ವಿಧಿ ಇದೆ ಎಂಬುದನ್ನು ನಾವು ನೋಡುತ್ತೇವೆ. ಇಲ್ಲಿ ವಿಶೇಷವಾದ ಆತ್ಮಿಕ ಸತ್ಯಗಳು ನಮ್ಮ ಬೋಧನೆಗಾಗಿ ಇರುತ್ತವೆ. ನಮ್ಮಲ್ಲಿ ಆತ್ಮಿಕವಾದ ಕುಷ್ಠರೋಗವಿರುತ್ತದೆ. ಒಂದೋ ನಾವು ಯೇಸು ಕ್ರಿಸ್ತನಿಲ್ಲದವರಾಗಿ ಪರಲೋಕಕ್ಕೆ ಹೋಗಿ ಅಲ್ಲಿ ಅಶುದ್ಧನು ಎಂಬುದಾಗಿ ಕೂಗುತ್ತಾ ಇರಬೇಕಾಗುತ್ತದೆ. ನಮ್ಮನ್ನು ಆಗ ಅಲ್ಲಿಂದ ಹೊರ ಹಾಕುತ್ತಾರೆ. ಕ್ರಿಸ್ತನಲ್ಲಿ ನಾವು ಸ್ವೀಕರಿಸಲ್ಪಡುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಈಗ ಎಲ್ಲಿದ್ದಿ? ಕ್ರಿಸ್ತನ ಬಳಿಗೆ ಬಂದು ಶುದ್ಧೀಕರಣ ಹೊಂದಿದವನಾಗಿದ್ದೀಯೋ, ಇಲ್ಲವೇ ಇನ್ನೂ ಅಶುದ್ಧನಾಗಿಯೇ ಇದ್ದೀಯೋ? ನಿನ್ನನ್ನು ನೀನು ಪರೀಕ್ಷಿಸಿಕೊಂಡು ಕ್ರಿಸ್ತನ ಬಳಿಗೆ ಬಂದು ಪಾಪವೆಂಬ ರೋಗದಿಂದ ಶುದ್ಧೀಕರಣ ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ಯಾಜಕಾಂಡ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಾವು ಕಲಿತಂಥ ಸತ್ಯಗಳನ್ನು ನೆನಪಿಸಿಕೊಂಡು ಮುಂದಕ್ಕೆ ನಾವು ಯಾಜಕಾಂಡ ಪುಸ್ತಕದ 15ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. 15ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಮನುಷ್ಯನ ದೇಹದಲ್ಲಾಗುವ ಸ್ರಾವಗಳು, ಸ್ತ್ರೀಯ ದೇಹದಲ್ಲಿನ ಸ್ರಾವಗಳು, ಸ್ರಾವಗಳ ಅಸಹಿಸುವಿಕೆ, ಈ ಕುರಿತಾದ ನಿಯಮಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕುಷ್ಠರೋಗದ ವಿಚಾರದಲ್ಲಿ 2 ಅಧ್ಯಾಯಗಳಲ್ಲಿ ನಾವು ನೋಡಿದೆವು. ಅದುವೇ ಸಾಕಾದಷ್ಟಾಯಿತು. ಆದರೆ ಈ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಾಗಿ ಬರುತ್ತದೆ. ನಮ್ಮ ಪರಿಸರವನ್ನು ಕುಲುಷಿತಗೊಳಿಸುವ ವಿಚಾರದಲ್ಲಿ ನಾವು ತುಂಬ ಕೇಳುತ್ತೇವೆ. ಆದರೆ ನಮ್ಮ ಆತ್ಮಗಳನ್ನು ಹಾಗೆಯೇ ಮನಸ್ಸುಗಳನ್ನು ಕುಲುಷಿತಗೊಳಿಸುವ ವಿಚಾರಗಳು ಇರುತ್ತವೆ. ಈ ರೀತಿಯ ಕುಲುಷಿತಗೊಂಡ ಪರಿಸ್ಥಿತಿ ಬೇರೆಯವರಿಗೆ ಹರಡುವಂಥದ್ದಾಗಿದೆ ಮತ್ತು ಅದು ಪಾಪದ ಭಯಂಕರತೆಯನ್ನು ಪ್ರದರ್ಶಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಆಗಾಗ ಸ್ನಾನ ಮಾಡುವುದು, ಬಟ್ಟೆಗಳನ್ನು ಶುದ್ಧಗೊಳಿಸುವುದು, ಮನೆಯನ್ನು ಶುಚಿಯಾಗಿರಿಸುವುದು, ಇವುಗಳಿಂದ ಈ ರೋಗವನ್ನು ತಡೆಗಟ್ಟಬಹುದು. ಯಾಕೆಂದರೆ ನೀರು ಸೋಪುಗಳಿಂದ ತೊಳೆಯುವ ಮೂಲಕ ಹೆಚ್ಚಿನ ರೋಗಾಣುಗಳು ನಾಶವಾಗುತ್ತವೆ ಎಂಬುದಾಗಿ ನಾವು ಬಲ್ಲೆವು. ಎಲ್ಲಕ್ಕಿಂತ ಮುಖ್ಯ ಸಂಗತಿಯೆಂದರೆ ರೋಗವಿರುವವರ ಸಂಪರ್ಕದಿಂದಲೇ ದೂರವಿರುವುದು ಆಗಿದೆ. ರೋಗಾಣುಗಳು ಗಾಳಿಯಿಂದಾಗಲಿ ಇತರ ಕ್ರಿಮಿಗಳಿಂದಾಗಲಿ ಹರಡುವುದಿಲ್ಲ. ಆದರೆ ಬೇರೆ ಯಾವ ರೀತಿಯಿಂದಾದರೂ ಕುಷ್ಠವು ಹರಡುತ್ತದೆ ಎಂಬುದಕ್ಕೆ ಆಧಾರ ದೊರೆತಿಲ್ಲ. ದೈಹಿಕ ಸಂಪರ್ಕವಲ್ಲದೆ ಇತರ ವಿಧಾನಗಳಿಂದ ಹರಡಿದ್ದು ಬಹಳ ವಿರಳ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗವನ್ನು ಬಹಳ ದಿನಗಳ ಕಾಲ ಗುಟ್ಟಾಗಿ ಇರಿಸಲು ಸಾಧ್ಯವಿಲ್ಲ. ಅದು ನಿಧಾನವಾಗಿ ಬೆಳೆಯುತ್ತದಾದರೂ ಕಂಡು ಬಂದೇ ಬರುತ್ತದೆ. ಆದರೆ ದೇಹ ಸ್ರಾವಗಳನ್ನು ಬಹಳ ಕಾಲ ಗುಟ್ಟಾಗಿರಿಸಬಹುದು. ಮಾನವನ ಯೋಚನೆಗಳು ಕೂಡ ಹೀಗೆ ಕೆಟ್ಟದ್ದಾಗಿದ್ದರೂ ಅದು ಇತರರಿಗೆ ತಿಳಿಯದಂತೆ ಗುಟ್ಟಾಗಿ ಇಡಬಹುದು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಎಂಬುದಾಗಿ. ಪ್ರಿಯರೇ, ಈ ರೀತಿ ಕೆಟ್ಟು ಹೋಗಿರುವ ಮಾನವ ಸ್ವಭಾವವು ಇತರರನ್ನು ಕೆಡಿಸುತ್ತದೆ. ಯೋಬನ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಆ ಅಶುದ್ಧದಿಂದ ಶುದ್ಧವು ಉಂಟಾದೀತೇ, ಎಂದಿಗೂ ಇಲ್ಲ ಎಂಬುದಾಗಿ. ಕೀರ್ತನೆ 19:12ನೇ ವಚನ ಹೀಗೆ ಹೇಳುತ್ತದೆ: ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೂ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಗುಪ್ತವಾಗಿರುವ ಮಾನವ ಸ್ವಭಾವವನ್ನು ಕಾಣುತ್ತೇವೆ. ಬೇರೆ ಯಾರಿಗೂ ಅದು ತಿಳಿಯದಿರಬಹುದು. ನಮ್ಮ ಹೃದಯದ ಆಳದಲ್ಲಿ ಅದು ಇರುತ್ತದೆ. ಆದರೆ ಈ ಗುಪ್ತ ಪಾಪಗಳನ್ನು ನಾವು ಇತರರಿಗೆ ಹರಡಬಹುದು. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಜನರು ಆಧುನಿಕ ನೈತಿಕತೆಯ ಕುರಿತಾಗಿ ಮಾತಾಡುತ್ತಾರೆ. ಆದರೆ ಈ ನೈತಿಕತೆಯಿಂದಲೂ ಅದೇ ಹಳೆಯ ರೋಗಗಳೇ ಹುಟ್ಟಿಕೊಳ್ಳುವುದು ಆಶ್ಚರ್ಯವಾಗಿದೆ. ಸಾಮಾಜಿಕ ಹಾಗೂ ಲೈಂಗಿಕ ರೋಗಗಳು ಈ ದಿನಗಳಲ್ಲಿ ಬಹು ವೇಗವಾಗಿ ಹೆಚ್ಚಾಗುತ್ತಾ ಇವೆ. ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ಅವು ಹರಡಿಕೊಂಡಿವೆ. ಪಾಪದ ಸ್ವಭಾವವೇ ಹೀಗೆ.
ಮತ್ತು ಅದರಿಂದ ಮಾನವನು ರಕ್ಷಣೆಯ ಆನಂದವನ್ನು ಕಳಕೊಂಡವನಾಗುತ್ತಾನೆ. ಇಂತಹ ಅಸಹ್ಯಕರ ವಿಷಯದ ಕುರಿತು ದೇವರು ತುಂಬಾ ಹೇಳಿರುವುದು ಆಶ್ಚರ್ಯವೇ, ಆದರೆ ಅದರ ಮೂಲಕ ದೇವರು ಪಾಪದ ಪೂರ್ಣ ಚಿತ್ರಣವನ್ನು ಕೊಟ್ಟಿದ್ದಾನೆ. ಈ ಅಧ್ಯಾಯದಲ್ಲಿ ಅದರ ಕುರಿತು ನಾವು ಹೆಚ್ಚಿನ ಸಂಗತಿಗಳನ್ನು ತಿಳಿದುಕೊಳ್ಳುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ: ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೌದು, ನಾವು ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆಯೂ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿಕೊಳ್ಳುವಂತೆಯೂ ದೇವರ ವಾಕ್ಯವು ನಮಗೋಸ್ಕರ ಕೊಡಲ್ಪಟ್ಟಿದೆ. ಈ ವಾಕ್ಯಗಳ ಮೂಲಕವಾಗಿ ನಾವು ರಕ್ಷಣೆಯ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ನಾವು ಧ್ಯಾನಿಸಿದ ವಚನಗಳನ್ನು, ವಾಕ್ಯಗಳನ್ನು ನಮ್ಮ ನೆನಪಿಗೆ ತಂದುಕೊಂಡು ನಮ್ಮ ಹೃದಯದಲ್ಲಿ ಅದನ್ನು ತುಂಬಿಸಿಕೊಂಡವರಾಗಿ ನಿಜವಾಗಿಯೂ ನಾವು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಕುಷ್ಠರೋಗವನ್ನು ಹೇಗೆ ಬಹು ದಿವಸಗಳವರೆಗೆ ಒಳಗೆ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಹಾಗೆಯೇ ಪಾಪವು ನಮ್ಮ ಜೀವಿತದಲ್ಲಿ ಬಹು ದಿವಸ ಒಳಗೆ ಉಳಿಯುವುದಿಲ್ಲ. ಒಂದಲ್ಲ ಒಂದು ದಿವಸ ಅದು ಹೊರಗೆ ಬಂದೇ ಬರುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡೆವು. ಹೌದು, ಪಾಪವು ಮಾನವನ ಜೀವಿತದಲ್ಲಿ ಒಳಗಿರುವಾಗ ಇಡೀ ಅವನ ಜೀವಿತವು ಸಮಾಧಾನವಿಲ್ಲದ, ದೇವರಿಂದ ದೂರವಾದ ಜೀವಿತವಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಶುದ್ಧೀಕರಿಸಲು ಬಯಸುತ್ತಾನೆ. ಆತನ ಬಳಿಗೆ ಬಂದವರನ್ನು ಆತನು ಶುದ್ಧೀಕರಿಸಿ ಹೊಸ ಜೀವಿತವನ್ನು ನೀಡುತ್ತಾನೆ. ಇಂತಹ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕಾಗಿ ಹಿಂದೆ ಎಲ್ಲರೂ ಆತನ ಬಳಿಗೆ ಬರೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕರೆದಿದ್ದಿ ಸ್ವಾಮಿ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ನಿನ್ನ ಕರೆಯನ್ನು ಸ್ವೀಕರಿಸಿ ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸು, ಜೀವಕ್ಕೆ ನಮ್ಮನ್ನು ನಡೆಸು. ನಿನ್ನ ಕರೆಯನ್ನು ಅಸಡ್ಡೆ ಮಾಡುವಂಥ ಒಂದೊಂದು ಜೀವಿತಗಳಿಗೋಸ್ಕರ ಬೇಡುತ್ತೇವೆ. ಅಂಥವರನ್ನು ಆಧರಿಸು, ಬಲಪಡಿಸು. ಅವರೂ ನಿನ್ನನ್ನು ಕಂಡುಕೊಳ್ಳುವಂತೆ ನೀನು ಕಾರ್ಯ ಮಾಡು ಸ್ವಾಮಿ. ಇಡೀ ಭೂಲೋಕದಲ್ಲಿ ನಿನ್ನ ದಿವ್ಯವಾದ ಸಮಾಧಾನವನ್ನು ನೆಲೆಗೊಳಿಸಿ ಸಭೆಯು ನಿನ್ನಲ್ಲಿದ್ದುಕೊಂಡು ಬೆಳೆಯುವುದಕ್ಕೆ ಕಾರ್ಯ ಮಾಡು. ಹೀಗೆ ಎಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ಬಹು ಅರ್ಥಪೂರ್ಣವಾಗಿತ್ತಲ್ಲವೇ? ದೇವರ ವಾಕ್ಯದ ಅನೇಕ ಗೂಢಾರ್ಥಗಳನ್ನು ಅರಿತುಕೊಂಡು ಸಂತೋಷ ಪಡುತ್ತಿರುವಂಥ ನಾವು ನಮ್ಮ ಸಂತೋಷವನ್ನು ಇತರಿಗೂ ಕೂಡ ತಿಳಿಯಪಡಿಸಬೇಕಲ್ಲವೇ? ಹಾಗಾದರೆ ಪ್ರಿಯರೇ, ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮತ್ತು ಇತರರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಹಾಗೆ ತಿಳಿಯಪಡಿಸಿರಿ. ತಿರುಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರ ಕೃಪೆಯು ಸದಾ ನಿಮ್ಮನ್ನು ನಡೆಸಲಿ.